ಇವತ್ತು ಇದು ಭಾಳ ಗಂಭೀರವಾದಂಥ ವಿಷಯ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇಡಿ ಅವ್ರಿಗೆ ನಿಮ್ಗೆ ಯಾಕೆ ಈ ಪೊಲಿಟಿಕಲ್ ಆಟದಲ್ಲಿ ನೀವು ಯಾಕೆ ಅದರಲ್ಲಿ ಭಾಗಿಯಾಗ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಇಡಿ ಕೇಳಿದ್ದಾರೆ. ಅಂದರೆ ಇಡಿ ಇವತ್ತು ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ, ಇದು ಇವತ್ತು ನಾನು ಪ್ರಹ್ಲಾದ್ ಜೋಶಿ ಅವರು ಪದೇ ಪದೇ ಹೇಳಿಕೆಗಳು ಕೊಡ್ತಾ ಇರ್ತಾರಲ್ಲ, ಅವ್ರಿಗೆ ಕೇಳ್ತೀನಿ, ನೀವು ಎಲ್ಲಿದೆ ನೈತಿಕತೆ? ಎಲ್ಲರ ಬಗ್ಗೆ ನೀವು ಮಾತಾಡ್ತಿರಲ್ಲ ಭಾಳ ದೊಡ್ಡ ಮೇಧಾವಿ ಥರ, ಇದ್ರ ಬಗ್ಗೆ ನೀವು ಹೇಳಿ. ಇಡಿ, CBI, IT ನೀವು ನಿಮ್ಮ ಪಕ್ಷದ ಅಂಗಸಂಸ್ಥೆ ಥರ ಮಾಡಿಕೊಂಡು ಈ ದೇಶದ ಸಂಸ್ಥೆಯನ್ನು ನೀವು ದುರ್ಬಲ ಮಾಡ್ತಾ ಇದ್ದೀರಾ. ಇದಕ್ಕಿಂತ ಒಂದು ಕೆಟ್ಟ ಕ್ರಮ ನೀವು ಬೇರೆ ಇನ್ಯಾವುದಿದೆ? ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವರು. ಕೇವಲ ಕಾಂಗ್ರೆಸ್ ಅವರು ಹಂಗೆ ಮಾಡಿದ್ರು, ಎಮರ್ಜೆನ್ಸಿ ತಂದಿದ್ರು, ಹಳೇದು 20 ವರ್ಷ 30-50 ವರ್ಷ ಇತಿಹಾಸ ಹೇಳ್ತಾರೆ. ಇವತ್ತರ ಬಗ್ಗೆ ಮಾತಾಡಲಿ ಅವರು. ಇದು ದೊಡ್ಡ ಮುಖಭಂಗ ಮತ್ತು ಇಡಿ ಸಂಸ್ಥೆಗೆ ಇವತ್ತು ನಾಚಿಕೆ ಆಗಬೇಕು. ಈ ಥರ ಹೇಳಿಕೆಗಳನ್ನು ಜಡ್ಜ್ ಕೈ ಹೇಳಿಸ್ಕೊಳ್ತಕ್ಕಂಥದ್ದು ಇಡಿ ಸಂಸ್ಥೆಗೆ ನಾಚಿಕೆ ಆಗಬೇಕು. ದಕ್ಷಿಣ ಕನ್ನಡ BJP ಮುಖಂಡಗಳೆಲ್ಲ ಈಗ ರಾಜಕೀಯ ಪ್ರೇರಿತ ಅಂತ ಹೇಳಿದರೆ ಇದು ಯಾವುದೇ ಅದಕ್ಕೆ ಆಧಾರ ಇಲ್ಲ. ಈ ವಿಷಯದ ಬಗ್ಗೆ ಭಾಳಷ್ಟು ಒತ್ತಡಗಳನ್ನು ಹಾಕ್ತಾಯಿದ್ರು. ಸಾರ್ವಜನಿಕ ವಲಯದಿಂದ ಸಂಘ ಸಂಸ್ಥೆಯವರೆಲ್ಲರೂ ಕೂಡ ಸರ್ಕಾರ ಸಮಯ ತೆಗೆದುಕೊಂಡು ಈ ವಿಷಯದ ಬಗ್ಗೆ ಯಾಕೆಂದರೆ ಭಾಳ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಇದರಲ್ಲಿ ಏನು ಅನೇಕ ಹೆಣಗಳಲ್ಲಿ ಹೂತಾಕಿದ್ದಾರೆ ಅಂತ ಒಂದು ಮಾಹಿತಿಯನ್ನು ಯಾರೊಬ್ಬರು ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ನಿಜ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಒಂದು ಜನರಲ್ ಗಾಬರಿ ಸೃಷ್ಟಿ ಮಾಡುವಂಥ ಒಂದು ವಿಷಯ ಆಗಿತ್ತು ಮತ್ತು ರಾಜ್ಯದಲ್ಲ ರಾಷ್ಟ್ರ ಮಟ್ಟದ ಸುದ್ದಿಯಾಗಿತ್ತು. ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಮತ್ತು ಇದ್ರ ಬಗ್ಗೆ ಗೊಂದಲ ಆಗಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಒಳ್ಳೆಯ ಅಧಿಕಾರಿ ಅಡಿಯಲ್ಲಿ SIT ರಚನೆ ಮಾಡಿದೆ. ರಾಜಕೀಯ ಪ್ರೇರಿತ ಅಂತ ಹೇಳ್ತಕ್ಕಂಥ ಮಾತು ಅವರು ಹೇಳ್ತಾ ಇದ್ದಾರೆ, ಖಂಡಿಸ್ತೀನಿ. ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಬೆರೆಸೋಕ್ಕೆ ಹೋಗಬಾರ್ದು. BJP ಅವರಿಗೆ, ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರಿಗೆ ಬಹುಶಃ ತಿಳುವಳಿಕೆ ಕಮ್ಮಿ ಇದೆ ಅಂತ ನನಗೆ ಅನಿಸುತ್ತೆ. ಕೂಡ ತಿಳುವಳಿಕೆ ಅದು ಭಾಳ ಕಮ್ಮಿ ಇದೆ. ಅವರೇನು ಇದರಲ್ಲಿ ಮಧ್ಯಸ್ಥಿಕೆ ವಹಿಸುವಂಥದ್ದು ಯಾವುದೇ ರೀತಿಯ ಅವರಿಗೆ ಪಾತ್ರ ಇಲ್ಲ, ಅವಕಾಶ ಇಲ್ಲ. ಅಥವಾ ಏನಾದರೂ ಕೇಂದ್ರದಿಂದ ಅಪಾಯಿಂಟ್ ಮಾಡಿದ್ದಾರೆ ಇವರು ಒಂದು ಏಜೆನ್ಸಿ ಅಂತ ನನಗೆ ಅರ್ಥ ಆಗೋದಿಲ್ಲ ಇದು. ಯಾಕಂತೇಳಿ ಇದು ಇಲಾಖೆಯ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ. ಈಗ ನಾಳೆ ಇನ್ಕಮ್ ಟ್ಯಾಕ್ಸು ಕೂಡ ಬೇಕಾದ್ರೆ ಇದೇ ಥರ ಇನ್ನೊಂದು ಏಜೆನ್ಸಿ ಓಪನ್ ಮಾಡಲಿ. BJP ಕಾರ್ಯಕರ್ತರು ಯಾರಿಗೆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳಿಂದ ಮಾತ್ರ ಬನ್ನಿ, ನಾವು ಬಗೆಹರಿಸ್ಕೊಡ್ತೀವಿ ಅಂತ. ನನಗೆ ಇದು ಅರ್ಥನೇ ಆಗೋದಿಲ್ಲ ಇವೆಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಷ್ಟೇ ಹೇಳ್ಬೋದು.